ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರೀದೇವಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾವು ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನುಗಳನ್ನೆಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಾಗೆ ಬೆಳಗ್ಗೆ ಬೇಗ ಎದ್ದು ಕಸ ಹೊಡೆದು ನೆಲ ಒರೆಸಿ ಬಾಗಿಲನ್ನೆಲ್ಲ ತೊಳೆದು ಆದಮೇಲೆ ಸ್ನಾನ ಆದಮೇಲೆ ಮತ್ತೆ ಬಾಗಿಲಿಗೆ ರಂಗೋಲಿ ಹಾಕಿ ಮತ್ತು ದೇವ್ರ ಮನೆಗೆ ಬಂದು ದೇವ್ರ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿಕೊಂಡು ದೇವರ ಕಳಸನೆಲ್ಲ ರೆಡಿ ಮಾಡಿ ಆದಮೇಲೆ ದೇವ್ರ ಪ್ರತಿಷ್ಠಾಪನೆ ಮಾಡಿ ದೇವಿನ ಚೆನ್ನಾಗಿ ಅಲಂಕಾರ ಮಾಡಿದೆ. ಇದೇ ರೀತಿಯಾಗಿ ಆಡಂಬರಗಳನ್ನ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನಾವು ಅಲಂಕಾರ ಮಾಡಬೇಕು ಅಂತೇನಿಲ್ಲ. ನಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಾವು ನಮ್ಮ ದೇವರನ್ನು ನಾವು ಚೆನ್ನಾಗಿ ಅಲಂಕಾರ ಮಾಡಿ ಪ್ರೀತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗ್ಲೂ ತಾಯಿ ಒಳ್ಳೇದು ಮಾಡ್ತಾಳೆ. ಹಾಗೆ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಮಾಡಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಮತ್ತೆ ಆರತಿಯನ್ನು ಮಾಡಿ ಇವಾಗ ನಾನು ಸಿಂಪಲ್ಲಾಗಿರುವಂಥ ನೈವೇದ್ಯವನ್ನು ಮಾಡಿ ದೇವರಿಗೆ ಎಡೆ ಹಿಡಿದಿದ್ದೆ. ಹಾಗೆ ಹಬ್ಬಕ್ಕೆ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದು ನೈವೇದ್ಯಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ನೈವೇದ್ಯಗಳನ್ನು ನಾವು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಮಗೆ ಯಾವುದು ಇಷ್ಟ ಆಗುತ್ತೋ ಆ ನೈವೇದ್ಯವನ್ನು ನಾವು ದೇವರಿಗೆ ಪ್ರೀತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ತಾಯಿ ಒಳ್ಳೇದು ಮಾಡ್ತಾಳೆ. ಹಾಗೆ ನಾನು ಕೂಡ ನೈವೇದ್ಯಗಳನ್ನೆಲ್ಲ ರೆಡಿ ಮಾಡ್ಕೊಬಂದು ಅಮ್ಮಂಗೆ ಎಡೆ ಹಿಡಿದೆ. ನೋಡಿ, ನಮ್ಮ ಮನೆಯಲ್ಲಿ ನಾನು ಪಾಯಸ ಮತ್ತು ಕಾಳಿನ ಹೊಸಲಿ, ಪುಳಿಯೋಗರೆ ಮತ್ತು ಕೋಸಂಬರಿ, ಮೊಸರನ್ನ ಮತ್ತು ಬೇಸನ್ ಲಡ್ಡು ಕೂಡ ಮಾಡಿದ್ದೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ನಾವು ಮುತ್ತೈದೆಯವ್ರನ್ನೆಲ್ಲ ಕುಂಕುಮಕ್ಕೆ ಕರೆದು ಬಂದಿದ್ವಿ. ಹಾಗೆ ನಮ್ಮ ಮನೆಯವರು ಕೂಡ ಸಂಜೆ ಆಫೀಸಿಂದ ಬಂದರು. ಎಲ್ಲ ಸೇರಿ ಮತ್ತೆ ಪೂಜೆ ಮಾಡಿ ದೇವರ ಆಶೀರ್ವಾದ ತೊಗೊಂಡಾದಮೇಲೆ ಮುತ್ತೈದೆಯರೆಲ್ಲ ಮನೆಗೆ ಬಂದಿದ್ದರು. ಬಂದು ಕುಂಕುಮ ತಗೊಂಡು ಉಡಿ ಎಲ್ಲ ತೊಗೊಂಡಾದಮೇಲೆ ನಮಗೆ ಆಶೀರ್ವಾದ ಮಾಡಿ ಹೋದರು. ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ವಿ. ವರಮಹಾಲಕ್ಷ್ಮಿ ನಿಮಗೂ ಕೂಡ ನಿಮ್ಮ ಮನೆಯವ್ರಿಗೂ ಒಳ್ಳೆ ಆರೋಗ್ಯ, ಆಯುಷ್ಯು, ಸುಖ, ಶಾಂತಿ, ನೆಮ್ಮದಿ ಮತ್ತು ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಲಿ. ಪೂಜೆ ಎಲ್ಲ ಮುಗಿದು ಆದಮೇಲೆ ಲಾಸ್ಟಲ್ಲಿ ನಾವು ದೇವಿನ ವಿಸರ್ಜನೆ ಮಾಡಬೇಕು. ಅವತ್ತಿನ ದಿನವೇ ಮಾಡಬೇಕು, ಆದರೆ ನಮಗೆ ಆಗಿಲ್ಲ. ಅದರಿಂದ ನಾವು ನೆಕ್ಸ್ಟ್ ಡೇ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಮತ್ತು ದೇವಿಗೆ ಆರತಿ ಮಾಡಿ ಭಕ್ತಿಯಿಂದ ತಾಯಿ ಈ ವರ್ಷ ನಿನ್ನ ಕೃಪೆಯಿಂದ ಚೆನ್ನಾಗಿ ಪೂಜೆ ಮಾಡೋದಕ್ಕಾಯಿತು, ಮುಂದಿನ ವರ್ಷವೂ ಹೀಗೆ ನಮ್ಮ ಮನೆಗೆ ಬಂದು ನಮಗೆ ಆಶೀರ್ವಾದ ಮಾಡು ತಾಯಿ ಅಂತ ಭಕ್ತಿಯಿಂದ ಬೇಡಿಕೊಂಡು ನಾವು ದೇವಿನ ವಿಸರ್ಜನೆ ಮಾಡಬೇಕು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.